ಫ್ರೆಂಡ್, ನಾನು ನಿಮ್ಮ ಪ್ರೀತಿಯ ಹೇಮ ಕನ್ನಡತಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇದ್ದೀನಿ ಸೌತೆಕಾಯಿ ತಂಬುಳಿ. ತುಂಬಾ ಚೆನ್ನಾಗಿರ್ತದೆ. ಬೇಸಿಗೆಗಾಲದಲ್ಲಂತೂ ತುಂಬಾ ತಂಪಾಗಿರ್ತದೆ. ಬನ್ನಿ ಅದು ಹೇಗೆ ಮಾಡೋದು ನೋಡೋಣ. ತುಂಬಾ ಸೂಪರಾಗಿರ್ತದೆ. ನೀವು ಟ್ರೈ ಮಾಡಿ ನೋಡಿ. ನಾನು ಒಂದು ಎಳೆ ಸೌತೆಕಾಯಿ ತೊಗೊಂಡಿದ್ದೀನಿ ನೋಡಿ. ನಾನು ಈಸ ತೆಗಿತಾ ಇದ್ದೀನಿ. ಹತ್ತೈತೆ ಈಸ ತಕ್ಕೊಬೇಕು. ನೋಡಿ, ಈ ಥರ ಇಸೆ ತಕ್ಕೊಳ್ಳೋಣ. ಎಳೆಕಾಯಿ ಒಂದೊಂದು ದಿವಸ ಇರ್ತದೆ, ನೀವು ತಿಂದು ನೋಡಿ ಆಮೇಲೆ ಸಾಂಬಾರ್ಗೆ ಹಾಕೋಣ. ನೋಡಿ, ನಾನು ಈಗ ಸಿಪ್ಪೆ ಎರ್ಕೊತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಸಿಪ್ಪೆ ಎರ್ಕೊಳ್ಳೋಣ. ತುಂಬಾ ಚೆನ್ನಾಗಿರ್ತದೆ. ಬಿಸಿ ಮುದ್ದೆಗಾಗಲಿ ಬಿಸಿ ರೈಸ್ಗಾಗಲಿ ತುಂಬಾ ಚೆನ್ನಾಗಿರ್ತದೆ. ನೋಡಿ, ನಾನು ಈ ಥರ ಎರ್ಕೊಂಡಿದ್ದೀನಿ. ಬನ್ನಿ ಈಗ ಸಣ್ಣಗೆ ಕಟ್ ಮಾಡೋಣ. ನೋಡಿ, ಈ ಥರ ನಾನು ಸಣ್ಣಗೆ ಕಟ್ ಮಾಡಿ ಮಡಿಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರ್ತದೆ. ಮಧ್ಯಾಹ್ನ ಊಟಕ್ಕೆ ಮಾಡ್ಕೋಬೋದು. ನೋಡಿ, ನಾನು ಈ ಥರ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನೊಂದು ಮಿಕ್ಸಿಗೆ ಈಗ ಒಂದು ಬಟ್ಲಷ್ಟು ಸೌತೆಕಾಯಿ, ಒಂದು ಬಟ್ಲು ಕಾಯಿ ತುರಿ, ಹಸಿಮೆಣಸಿನ್ಕಾಯಿ ಈಗ ನುಣ್ಣಗೆ ರುಬ್ಕೊಂಬರೋಣ ಬನ್ನಿ. ನೋಡಿ, ನಾನು ಈ ಥರ ನುಣ್ಣಗೆ ರುಬ್ಬಿದ್ದೀನಿ. ಈಗ ಒಂದು ಬಟ್ಲಿಗೆ ಹಾಕೋಣ ಬನ್ನಿ. ನೋಡಿ, ಇಷ್ಟು ನಾನೊಂದು ಬಟ್ಲಸ್ರು ಮೊಸರು ತೊಗೊಂಡಿದ್ದೀನಿ. ನೋಡಿ, ಈಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡೋಣ ಬನ್ನಿ. ಈಗ ಮಿಕ್ಸ್ ಮಾಡಿದ್ಮೇಲೆ ಹೇಗೆ ಮಾಡೋದು ನೋಡೋಣ. ನೋಡಿ, ನಾನು 3 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ಉದ್ದಿನಕಾಳು ಅಲ್ಲ ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಕಾಳು ಈಗ ಕೆಂಪಾಗ ತಕ್ಕ ಫ್ರೈ ಮಾಡ್ಕೊಳ್ಳೋಣ. ಒಂಚೂರು ಕಲರ್ ಬರೋ ತಕ್ಕ. ನೋಡಿ, 1 ಸ್ಪೂನಷ್ಟು ಸಾಸಿವೆ, ಒಂದೇ ಒಂದು ಚಿಕ್ಕದೊಂದು ಈರುಳ್ಳಿ ಈಗ ಕೆಂಪಾಗ ತಕ್ಕ ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನಾನು ಹಸಿ ಕರಿಬೇವು ಹಾಕ್ತಾ ಇದ್ದೀನಿ. ಒಂದು 4-5 ಒಣಮೆಣಸಿನ್ಕಾಯಿ. ತುಂಬಾ ಚೆನ್ನಾಗಿರ್ತದೆ ಸೌತೆಕಾಯಿ ತಂಬುಳಿ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಬೇಸಿಗೆಗಾಲದಲ್ಲಂತೂ ತುಂಬಾ ತಂಪಾಗಿರುತ್ತೆ. ನೋಡಿ, ಈಗೆಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗೆ. ನೋಡಿ, 1 ಸ್ಪೂನಷ್ಟು ಅರಿಶಿನ ಈಗ ಹಸಿ ವಾಸನೆ ಹೋಗೋ ತನಕ ಒಂದ್ಸಲಿ ಫುಲ್ಲು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನಾನೀಗ ಅರ್ಧ ಸೌತೆಕಾಯಿ ರುಬ್ಬಕ್ಕೆ ಹಾಕೊಂಡಿದ್ದೆ. ಇನ್ನು ಅರ್ಧ ಸೌತೆಕಾಯಿ ಈಗ ಒಗ್ಗರಣೆಗೆ ಹಾಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರ್ತದೆ ಸೌತೆಕಾಯಿ ತಂಬುಳಿಗೆ. ಮತ್ತು ಬಾಯಿಗೆ ಸಿಗ್ತಾ ಇರ್ತದೆ, ಅವಾಗ ಸೂಪರಾಗಿರ್ತದೆ ತಂಬುಳಿ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಒಂದು ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಬಿಡೋಣ. ನೋಡಿ, ಈಗ ಆರಿದೆ. ಈಗ ಮೊಸರು ಮತ್ತೆ ಹಾಕ್ಕೊತಾ ಇದ್ದೀನಿ ನಾನು. ಈಗ ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ. ನೋಡಿ, ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಉಪ್ಪು ಹಾಕಿದ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನಾನು. ನೋಡಿ, ಸೂಪರ್ ಆಗಿದೆ ಸೌತೆಕಾಯಿ ತಂಬುಳಿ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋಗೆ ಮುಗಿಸ್ತಿದ್ದೀನಿ. ಬಾಯ್ ಬಾಯ್. ದಯವಿಟ್ಟು ಒಂದು ಲೈಕ್